ನಮಸ್ತೆ ಕರ್ನಾಟಕ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯಡಿ ವರ್ಷಕ್ಕೆ 3 ಕಂತಿನಂತೆ 6,000 ಹಣ ರೈತರ ಖಾತೆಗೆ ಡೈರೆಕ್ಟ್ ಆಗಿ ಜಮಾ ಆಗುತ್ತೆ. ಇದು ವಿಶ್ವದ ಅತಿ ದೊಡ್ಡ ಡೈರೆಕ್ಟ್ ಬೆನಿಫಿಟ್ಸ್ ಟ್ರಾನ್ಸ್ಫರ್ ಯೋಜನೆ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗಿದೆ. ಆದರೆ ಈ ಯೋಜನೆಯಡಿ ನಕಲಿ ದಾಖಲೆಗಳ ಮೂಲಕ ಕೋಟ್ಯಾಂತರ ಹಣ ದುರ್ಬಳಕೆ ಆಗುತ್ತಿರುವುದನ್ನು ಇದೀಗ ಕೇಂದ್ರ ಸರ್ಕಾರ ಗಮನಿಸಿದೆ. ಇಂತಹ ಕ್ರಮಗಳಿಗೆ ಕಡಿವಾಣ ಹಾಕಲೆಂದೇ ಕೇಂದ್ರ ಸರ್ಕಾರ ಮಹತ್ವದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಪ್ರತಿ ರೈತರು ಒಂದು ವಿಶಿಷ್ಟ ಐಡಿಯನ್ನು ನೀಡಲು ನಿರ್ಧರಿಸಿದೆ. ಮೋದಿ ಸರ್ಕಾರ ಈಗ ಏಕೀಕೃತ ಡಿಜಿಟಲ್ ಐಡಿ ಎಂಬ ಬ್ರಹ್ಮಾಸ್ತ್ರವನ್ನು ಸಿದ್ಧಪಡಿಸಿದ್ದು, ನಕಲಿ ಖಾತೆಗಳಿಗೆ ಬ್ರೇಕ್ ಕೂಡ ನೀಡಿದೆ. ಇಲ್ಲಿ ಸರ್ಕಾರಕ್ಕೇನೆ ಶಾಕ್ ಆಗುವಂಥ ವಿಷಯ ಏನಂದ್ರೆ, ಕೇವಲ 7ರಿಂದ 21ನೇ ಕಂತಿನ ಅವಧಿಯಲ್ಲಿ ಬರೋಬ್ಬರಿ 11.38 ಲಕ್ಷ ನಕಲಿ ಖಾತೆಗಳು ಪತ್ತೆಯಾಗಿದ್ದು, ಅನರ್ಹರು ರೈತರ ಹೆಸರಿನಲ್ಲಿ ಸುಳ್ಳು ಮಾಹಿತಿಯನ್ನು ನೀಡಿ ಬರೋಬ್ಬರಿ 416 ಕೋಟಿ ರೂಪಾಯಿ ಹಣವನ್ನು ದೋಚಿದ್ದಾರೆ. ಇದನ್ನ ಮನಗಂಡ ಕೇಂದ್ರ ಸರ್ಕಾರ ಇದೀಗ ಈ ಅಕ್ರಮಕ್ಕೆ ತಡೆಯನ್ನು ಹಾಕಲು ಡಿಜಿಟಲ್ ಫಾರ್ಮರ್ ಐಡಿಯನ್ನು ಪರಿಚಯಿಸಿದೆ. ಏನಿದು ಡಿಜಿಟಲ್ ಫಾರ್ಮರ್ ಐಡಿ ಅಂದರೆ, ಇದು ನಿಮ್ಮ ಆಧಾರ್ ಕಾರ್ಡ್ ಇದ್ದಂತೆಯೇ ರೈತರ ಎಲ್ಲ ಜಮೀನಿನ ಮಾಹಿತಿ, ಬೆಳೆ ಮತ್ತು ಆಧಾರ್ ಸಂಖ್ಯೆಯನ್ನು ಈ ಒಂದೇ ಐಡಿಯಲ್ಲಿ ಲಿಂಕ್ ಮಾಡಲಾಗಿರುತ್ತೆ. ಒನ್ ನೇಷನ್ ಒನ್ ಐಡಿ. ನೀವು ಕರ್ನಾಟಕದಲ್ಲೇ ಇರಿ ಅಥವಾ ಬೇರೆ ರಾಜ್ಯದಲ್ಲಿ ಜಮೀನನ್ನು ಹೊಂದಿರಿ, ನಿಮ್ಮ ಹೆಸರಲ್ಲಿ ಒಂದೇ ಐಡಿ ಇರುತ್ತೆ. ಡಬಲ್ ಗೇಮ್ ಬಂದ್. ಬೇರೆ ಬೇರೆ ಕಡೆ ಜಮೀನನ್ನು ತೋರಿಸಿ ಅಲ್ಲಿ ಇಲ್ಲಿ ಅಂತ ಹಣವನ್ನು ಪಡೆಯುತ್ತಿರುವುದರಿಂದ ಇನ್ನು ಮುಂದೆ ಈ ಆಟಕ್ಕೆ ಕಡಿವಾಣ ಬಿದ್ದಿದೆ. ಈ ಹೊಸ ಡಿಜಿಟಲ್ ಐಡಿ ಹೊರ ಬಂದ ಮೇಲೆ ಯಾರ್ಯಾರು ಈ ಯೋಜನೆಯಿಂದ ಹೊರಬೀಳಲಿದ್ದಾರೆ ಅಂದರೆ, ಸರ್ಕಾರಿ ನೌಕರರು, ಪ್ರಸ್ತುತ ಸರ್ಕಾರಿ ನೌಕರರಾಗಿರಲಿ ಅಥವಾ ನಿವೃತ್ತಿ ಹೊಂದಿದವರು, ಪಿಂಚಣಿಯನ್ನು 10,000ಕ್ಕೂ ಹೆಚ್ಚು ಪಡೆಯುತ್ತಿದ್ರೆ ಅವರು ಕೂಡ ಇದರಿಂದ ಹೊರ ಉಳಿಬೋದು. ಇನ್ಮೇಲೆ ಟ್ಯಾಕ್ಸ್ ಅಥವಾ GST ಪಾವತಿಸುವ ರೈತರು ಕೂಡ ಇದರಿಂದ ಹೊರ ಉಳಿಬೋದು. ಇಲ್ಲಿ ಹೆಮ್ಮೆಯ ವಿಷಯ ಏನಂದರೆ, ಕೇಂದ್ರ ಸರ್ಕಾರ ಈಗ ಜಾರಿಗೆ ತರುತ್ತಿರುವ ಈ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಇದೆ. ರಾಜ್ಯ ಸರ್ಕಾರದ ಫ್ರೂಟ್ಸ್ ಐಡಿ ಮಾದರಿಯನ್ನೇ ಈಗ ಕೇಂದ್ರ ಸರ್ಕಾರ ದೇಶಾದ್ಯಂತ ಜಾರಿಗೆ ತರುತ್ತಿದೆ. ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಒಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.